ಪೆಟ್ರೋಲ್ ಡೀಸೆಲ್ ಬಳಿಕ ಕಾವೇರ್ತಾ ಇರುವಂಥದ್ದು ಬಸ್ ಬಿಸಿ. ಹೌದು, ಪ್ರಯಾಣಿಕರಿಗೆ ಖಾಸಗಿ ಬಸ್ ದರದ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬಳಿಕ ಇದೀಗ ಖಾಸಗಿ ಬಸ್ ದರ ಏರಿಕೆಯ ಒಂದು ಶಾಕ್ ಪ್ರಯಾಣಿಕರಿಗೆ ತಟ್ಟುತ್ತಾ ಇರುವಂಥದ್ದು. ಯಾಕೆಂದ್ರೆ ಈಗಾಗಲೇ ₹3 ಏರಿಕೆಯ ನೆಪ, ಪೆಟ್ರೋಲ್ ಡೀಸೆಲ್ ದರ ₹3 ಏರಿಕೆಯ ನೆಪ ಈಗ ಖಾಸಗಿ ಬಸ್ ಮಾಲೀಕರು ದರ ಏರಿಕೆಗೆ ಮುಂದಾಗ್ತಾ ಇದ್ದಾರೆ. ಇದೇ ನೆಪವನ್ನ ಇಟ್ಕೊಂಡು ಶೇಕಡ 20ರಿಂದ 30ರಷ್ಟು ದರ ಏರಿಕೆಗೆ ಮುಂದಾಗ್ತಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಏರಿಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬಳಿಕ ಬಸ್ ಬಿಸಿ ಕೂಡ ಹೆಚ್ಚಳವಾಗುವಂಥದ್ದು ಅಥವಾ ಬಸ್ನ ದರ ಹೆಚ್ಚಳವಾಗುತ್ತೆ. ಬಸ್ ದರ ಏರಿಕೆಯ ಒಂದು ಶಾಕ್, ಖಾಸಗಿ ಬಸ್ ಮಾಲೀಕರ ಈ ಒಂದು ನಿರ್ಧಾರ ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಸುಮಾರು ಶೇಕಡವಾರು 20ರಿಂದ 30ರಷ್ಟು ದರ ಏರಿಕೆಯಾಗುತ್ತೆ. ಹಾಗಾಗಿ ಇದು ಪ್ರಯಾಣಿಕರಿಗೆ ಬಹುದೊಡ್ಡ ರೀತಿಯ ಬರೆ. ಪೆಟ್ರೋಲ್ ಡೀಸೆಲ್ ದರ ₹3 ಹೆಚ್ಚಳವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಅದನ್ನೇ ನೆಪವಾಗಿಸಿಕೊಂಡು ಮಿತಿಮೀರ್ತಾ ಇದೆ ಈಗ ಟಿಕೆಟ್ ದರ ಕೂಡ. ಖಾಸಗಿ ಬಸ್ಗಳಲ್ಲಿ ₹3 ಹೆಚ್ಚಳ ನೆಪ ಮಾಡಿಕೊಂಡು ಶೇಕಡ 20ರಿಂದ 30ರಷ್ಟು ದರ ಏರಿಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಉದಾಹರಣೆಗೆ ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಟಿಕೆಟ್ ₹800ರಿಂದ ₹1000 ಇದೆ. ಈಗ ಡೀಸೆಲ್ ನೆಪದಲ್ಲಿ ಬರೋಬ್ಬರಿ ₹200 ಏರಿಕೆ ಮಾಡ್ತಾರೆ. ಅಲ್ಲಿಗೆ 800 ಇದ್ದಿದ್ದು 1000 ಆಗುತ್ತೆ, ಅಥವಾ 1000 ಇದ್ದಿದ್ದು 1200 ಆಗುತ್ತೆ. ಸೊ ಇದು ಸುಮಾರು ₹200ವರೆಗೂ ಕೂಡ ಹೆಚ್ಚಳ ಮಾಡ್ತಾ ಇರುವಂಥದ್ದು. ದುಡ್ಡೇನು ಗಿಡದಲ್ಲಿ ಬಿಡುತ್ತಾ? ಪ್ರಯಾಣಿಕರಿಗೆ ಎಂಥ ಶಾಕ್ ಅಲ್ವಾ ಇದು. ಖಾಸಗಿ ಬಸ್ ದರ ಏರಿಕೆ ಮಾಡುವಂಥದ್ದು ಇದೆಯಲ್ಲ ಇದು. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆಯಲ್ಲ, ಏನು ನೀವು ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಪ್ರಯಾಣಿಕರನ್ನು ಕೂಡ ಅವರ ಹಿತವನ್ನು ಗಮನಿಸಬೇಕಲ್ಲ. ಪ್ರಯಾಣಿಕರೇ ಇಲ್ಲ ಅಂತಂದ್ರೆ ನೀವು ಬಸ್ ಎಲ್ಲಿ ಓಡಿಸ್ತೀರಿ? ಪ್ರಯಾಣಿಕರು ಬಂದಿರ್ತಾನೆ, ಬಸ್ ಹತ್ತಿದಿರ್ತಾನೆ, ಬಸ್ ಓಡಿಸೋಕ್ಕೆ ಸಾಧ್ಯ. ಸೊ ಬಸ್ಗಳಿಗೂ ಅಂದರೆ ಖಾಸಗಿ ಬಸ್ಗಳು ಪ್ರಯಾಣಿಕರ ಪರವಾದಂಥ ರೀತಿಯ ದರ ಇರಬೇಕು. ಆದರೆ ₹200ವರೆಗೆ ಏರಿಕೆ ಆಗುತ್ತೆ ಅಂದರೆ ಪೆಟ್ರೋಲ್ ಡೀಸೆಲ್ ದರ ₹3 ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನೇ ನೆಪವಾಗಿಟ್ಕೊಂಡು ಮಿತಿಮೀರಿದ ಟಿಕೆಟ್ ದರವನ್ನು ಖಾಸಗಿ ಬಸ್ಗಳು ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದು ಪ್ರಯಾಣಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪ್ರಯಾಣಿಕರ ಜೇಬಿಗೆ ಕತ್ತರಿ ಇದು. ಲೀಟರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ₹3 ಹೆಚ್ಚಳ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ₹200 ಜಾಸ್ತಿ ಮಾಡ್ತೀರಿ ಅಂದರೆ ಖಾಸಗಿ ಬಸ್ ಮಾಲೀಕರಿಗೆ ಬೇಕಿತ್ತ? ಕಳ್ಳನಿಗೊಂದು ಪಿಳ್ಳೆನೆ ಬಾ ಅಂತಾರಲ್ಲ, ಗಾದೆ ಇದೆಯಲ್ಲ, ಹಾಗೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಇದೊಂದು ರೀತಿ ಬಿಗ್ ಸ್ಕೆಚ್ ಅನ್ನುವಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದ ದರ ಏರಿಕೆಯ ಒಂದು ನೀತಿಯೇ ಇಲ್ಲಿ ಒಂದು ಕಡೆ ಖಾಸಗಿ ಬಸ್ ದರ ಏರಿಕೆ ಕಾರಣ ಕಾವೇರಿದ ಕೇಂದ್ರ ರಾಜ್ಯ ಸರ್ಕಾರಗಳ ರಾಜಕಾರಣ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಪ್ರಾಣ ಸಂಕಟ. ಸೊ ಇದು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ನೆಪವನ್ನು ಹಾಕ್ತಾ ಇದೆ. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ. ಪೆಟ್ರೋಲ್ ಡೀಸೆಲ್ ನೆಪದಲ್ಲಿ ದರ ಏರಿಕೆ ಮಿತಿ ಮೀರ್ತಾ ಇರುವಂಥದ್ದು. ಖಾಸಗಿ ಬಸ್ ಮಾಲೀಕರಿಗೆ ಸರ್ಕಾರ ಲಗಾಮ ಹಾಕ್ತಾ ಇಲ್ಲ, ಪ್ರಯಾಣಿಕರು ಅನುಭವಿಸ್ಕೊಳ್ಳಿ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿರುವಂಥದ್ದನ್ನು ಕಾಣಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು ₹3 ಅನ್ನುವಂಥ ಕಾರಣಕ್ಕೆ ಈ ಕಳ್ಳನಿಗೊಂದು ಪಿಳ್ಳೆನೆವ ಅನ್ನುವಂಥ ಗಾದೆ ಮಾತಿನಂತೆ ಇದನ್ನೇ ನೆಪವಾಗಿಟ್ಕೊಂಡು ಖಾಸಗಿ ಬಸ್ ದರವನ್ನು 20ರಿಂದ ಶೇಕಡವಾರು 30ಕ್ಕೆ ಏರಿಕೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ? ಪ್ರಯಾಣಿಕರಿಗೆ ಯಾವ ರೀತಿ ಹೊರೆ ಆಗುತ್ತಿದ್ದು ಅಂತ? ಏನು ವಸಂತ್, ಇದು ಪೆಟ್ರೋಲ್ ಡೀಸೆಲ್ ದರ ಈಗ ಲೀಟರ್ಗೆ ₹3 ಏರಿಕೆ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಖಾಸಗಿ ಒಂದು ಬಸ್ಗಳ ಒಂದು ದರವೂ ಕೂಡ ಈಗಾಗಲೇ ಏರಿಕೆ ಮಾಡೋ ಸಾಧ್ಯತೆ ಇದೆ. ಈಗ ಯಾಕೆಂತಂದ್ರೆ ಏಕಾಏಕಿ ಟಿಕೆಟ್ ದರವನ್ನು ಕೂಡ ₹20ರಿಂದ ₹30 ಈಗ ಏನಾದ್ರೂ ಹೆಚ್ಚಿಸಿದ್ರೆ ಪ್ರಯಾಣಿಕರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಏನು ಮಧ್ಯರಾತ್ರಿಯಿಂದಲೇ ಕೂಡ ಈಗ ಪರಿಷ್ಕೃತ ದರವೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಈಗಾಗಲೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿಂದ ಹುಬ್ಳಿಗೆ 800ರಿಂದ 1000 ಆಗುತ್ತೆ. ಏನು ಅದೇ ದರ 1000ದಿಂದ 1200 ಆಗುವ ಚಾನ್ಸಸ್ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಕೇವಲ ಒಂದು ₹3 ಡೀಸೆಲ್ ದರ ಹೆಚ್ಚಳಕ್ಕೆ ಬರೋಬ್ಬರಿ 200ವರೆಗೂ ಟಿಕೆಟ್ ಏನಾದ್ರೂ ಇವ್ರು ಮಾಡಿದ್ರೆ ಇದು ಸಾರ್ವಜನಿಕರಿಗೆ ಒಂದು ಕೆಂಗಣ್ಣಿಗೆ ಗುರಿ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಇನ್ನು ವೀಕೆಂಡ್ ಇದ್ದಂತ ಸಂದರ್ಭದಲ್ಲಿ, ರಜೆಗಳಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಅದು ಎಮರ್ಜೆನ್ಸಿ ಪ್ರಯಾಣದಲ್ಲೂ ಕೂಡ ಈಗ ದರ ಏರಿಕೆ ಮಾಡಿದ್ರೆ ಅದು ನಿಜಕ್ಕೂ ಕೂಡ ಪ್ರಯಾಣಿಕರಿಗೆ ಒಂದು ದೊಡ್ಡ ಕಂಗಾಲ ಅಂತಾನೆ ಹೇಳ್ಬೋದು. ಡೀಸೆಲ್ ದರ ಏರಿಕೆ ಹೆಸರಲ್ಲಿ ಈಗಾಗಲೇ ಖಾಸಗಿ ಬಸ್ ಮಾಲೀಕರು ಕೂಡ ಈಗ ದುಪ್ಪಟ್ಟು ದರ ಮಾಡೋದ್ರ ಗ್ಯಾರಂಟಿ. ಯಾಕಂತಂದ್ರೆ ಜನರ ಜೇಬಿಗೆ ಕತ್ತರಿ ಗ್ಯಾರಂಟಿನೇ ಅಂತ ಹೇಳ್ಬೋದು. ಈಗಾಗಲೇ ಕೂಡ ದಿನನಿತ್ಯದ ಬೆಲೆ ಏರಿಕೆ ಅಂದ್ರೆ ರಾಜ್ಯದ ಜನರು ಕೂಡ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಅದೇ ಒಂದು ನಿಟ್ಟಿನಲ್ಲಿ ನೋಡೋದಾಯ್ತಂದ್ರೆ ಇಂಧನ ದರದ ಒಂದು ಹೆಸರಲ್ಲಿ ಈಗಾಗಲೇ ಬರೆ ಹಾಕೋಕೆ ಇವರಾಗ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ಖಾಸಗಿ ಬಸ್ ಮಾಲೀಕರು ಈಗ ಅವ್ರದ್ದು ಕೂಡ ಎಲ್ಲ ಮಿತಿ ಮೀರಿದೆ, ದರ ಏರಿಕೆಯ ಒಂದು ಮಿತಿ ಮೀರಿದೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಇದು ತಕ್ಷಣಕ್ಕೆ ಲಗಾಮ ಹಾಕಬೇಕು. ಇಲ್ಲದಂತ ಸಂದರ್ಭದಲ್ಲಿ ಕೂಡ ಸಾರಿಗೆ ಇಲಾಖೆಯ ಮೇಲೆ ಈಗಾಗಲೇ ದೊಡ್ಡ ಒಂದು
ಮತ್ತೆ ಹೆಸರು ಕೂಡ ಕೆಡೋದ್ರ ಗ್ಯಾರಂಟಿ. ಯಾಕಂತಂದ್ರೆ ದರ ನಿಯಂತ್ರಣದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಜೇಬಿಗೆ ಹೊರೆ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ವಸಂತ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೋಹನ್.